ತನ್ನ ಉದರದೊಳಗ ಇಟ್ಕೊಂಡನಂತ ಭಗವಂತನ ಹೊಟ್ಟಿ ಒಳಗ ಅನಂತ ಬ್ರಹ್ಮಾಂಡ ಅದಾವನು, ಲ್ಯಾಕಿಲ್ಲದಷ್ಟು ಬ್ರಹ್ಮಾಂಡ. ಅಂತ ಭಗವಂತ ಎಲ್ಲಿ ಬಂದಾನು ಅಂತಂದ್ರ ನಂದರಾಜನ ಮನಿ ಒಳಗ ಸಣ್ಣ ಬಾಲಕ ಆಗಿ ಬಂದಾನ. ಅನಂತ ಬ್ರಹ್ಮಾಂಡ ಉದರಿ ಹರಿಹ ಬಾಲಕ ನಂದಾಗರಿ. ಸಣ್ಣ ಬಾಲಕ ಆಗಿ ಬಂದಾನಂದ್ರ ಆಶ್ಚರ್ಯ, ಮಹಾರಾಶ್ಚರ್ಯ ಅಂತಾರೆ. ನವಲ ಕೇವಡಿ ಕೇವಡಿ ನ ಕಳೆ ಕಾಣುವಾತಿ ಕೂಡಿ. ಆಶ್ಚರ್ಯದೊಳಗೆ ಮಹಾರಾಶ್ಚರ್ಯ. ನಮ್ಮ ಎಲ್ಲ ಬರೀ ಆಶ್ಚರ್ಯ ಅಷ್ಟೇ. ಆದ್ರ ಆ ಭಗವಂತನ ಏನ ಲೀಲೆಗಳದಾವಲ್ಲ, ಆ ಲೀಲೆಗಳನ್ನ ನೋಡಿದಾಗ ಆಶ್ಚರ್ಯ ಎಂತ ಮಹದಾಶ್ಚರ್ಯ. ನವಲ ಕೇವಡಿ ಕೇವಡಿ ನ ಕಳೆ ಕಾಣುವಾತಿ ಕೂಡಿ. ಪೃಥ್ವಿ ಜೇನೆ ತೃಪ್ತ ಕೇಲೆ. ಪೃಥ್ವಿ ಜೇನೆ ತೃಪ್ತ ಕೇಲೆ. ಪೃಥ್ವಿ ಪೃಥ್ವಿ ಅಂದ್ರ ಈ ಭೂಮಿ. ಈ ಭೂಮಿಯ ಮೇಲೆ ಇರ್ತಕ್ಕಂಥ ಇರಿವಿ 84 ಲಕ್ಷ ಜೀವರಾಶಿ ಭಗವಂತ ಅನ್ನವನ್ನ ಕೊಟ್ಟು ತೃಪ್ತಿ ಪಡಿಸ್ತಾನೆ. ಪೃಥ್ವಿ ಜೇನೆ ತೃಪ್ತ ಕೇಲೆ. ಚರಾಚರ ಜೀವಿಗಳಿಗೆ ಅನ್ನವನ್ನ ಕೊಟ್ಟ ತೃಪ್ತಿ ಪಡಿಸ್ತಕ್ಕಂಥ ಭಗವಂತ ಜಗತ್ತಿಗೆ ಅನ್ನವನ್ನ ಕೊಡ್ತಕ್ಕಂಥ ಭಗವಂತ ಅವಾಗ ಹಸಿವಾಕತ್ರಿ. ಅಂತವ ಏನ್ ಮಾಡಕತ್ತಾನಂದ್ರಿ, ತ್ಯಾಸಿ ಯಶೋಧ ಯಶೋಧ ಮಾತೆಯ ಕೈ ತುತ್ತ ಉಣಲಿಕ್ಕ ಹೆಚ್ಚಾನ ಅಂತಂದ್ರ ಆಶ್ಚರ್ಯ ಹೌದಲ್ಲ. ನವಲ ಕೇವಡಿ ಕೇವಡಿ ನ ಕಳೆ ಕಾಣುವಾತಿ ಕೂಡಿ. ವಿಶ್ವ ವ್ಯಾಪಕ ಕಮಲಾಪತಿ. ವಿಶ್ವ ವಿಶ್ವ ಅಂದ್ರ ಈ ಜಗತ್. ಈ ಜಗತ್ತಿನ ವಿಸ್ತಾರ ಎಷ್ಟು ಲೆಕ್ಕ ಐತ್ರಿ. ವಿಶ್ವಕ್ಕ ವ್ಯಾಪಕನಾಗ್ಯಾನಂತ ಭಗವಂತ. ವಿಶ್ವ ವ್ಯಾಪಕ ತುಂಬಿಕೊಂಡಾನಂತ. ಈ ಜಗತ್ತು ಎಷ್ಟೈತಿ ಅಷ್ಟದಾನಂತ ಹೇಳ್ತದೆ ಭಗವಂತ. ವಿಶ್ವ ವ್ಯಾಪಕ ಕಮಲಾಪತಿ. ಕಮಲ ಪತಿ, ಪತಿ ಅಂದ್ರ ಗಂಡ. ಕಮಲ, ಕಮಲದ ಹೂವಿನೊಳಗೆ ಯಾರದಾರಿ? ಲಕ್ಷ್ಮಿ. ಲಕ್ಷ್ಮೀಪತಿ ಯಾರು? ವಿಷ್ಣು. ಕಮಲಾಪತಿ ವಿಶ್ವ ವ್ಯಾಪಕ ಕಮಲಾಪತಿ. ತ್ಯಾಸಿ ಗೌಳನ ಕಡಿವರ ಗೀತಿ. ಈ ವಿಶ್ವಕ್ಕೆ ವ್ಯಾಪಕನಾಗಿರ್ತಕ್ಕಂಥ ಭಗವಂತ ನೋಡಿ ಗೌಳನಿಯರ ಟೊಂಕದ ಮೇಲೆ ಕುಂತಾನಂತ. ಮತ್ತು ಭಗವಂತ ಎಷ್ಟು ವಿಸ್ತಾರಿ. ಅವನ ಕಿರೀಟ ಆಕಾಶದಿಂದ ಹತ್ತತ್ತ. ಅವನ ಶ್ರೀಪಾದ ಪಾತಾಳದಿಂದ ಇತ್ತಿತ್ತು. ಅವನ ವಿಸ್ತಾರ ನಮ್ಮ ಮಗಲ ನಿಮ್ಮ ಮಗಲ ಮಿಗಿಲಗಲ. ಸರ್ವ ವ್ಯಾಪಕನಾಗಿರ್ತಕ್ಕಂಥ ಭಗವಂತ. ಮತ್ತ ಅವನ ತೂಕ ಎಷ್ಟು ಆಗಬಾರ್ದು? ಇಷ್ಟ. ಅವನ ವಿಸ್ತಾರ ಇಷ್ಟ ಐತೆ ಅಂತಂದ ತೂಕ ಎಷ್ಟು ಆಗಬಾರದು? ಅಂತ ಭಗವಂತ ಗೌಳನಿಯ ಟೊಂಕದ ಮೇಲೆ ಕುಂತಾನಂತಂದ್ರೆ ಮತ್ತ ಆಶ್ಚರ್ಯ ಹೋದಲ್ಲ. ಒಂದು ತುಂಬಿದ ಕೊಲ ಹೊತ್ಕೊಂಡ ಬರಬೇಕಾದ್ರೆ ಎಷ್ಟು ಕಷ್ಟ.